2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 27. ಯೋತಾಮನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 16 ವರ್ಷ ಆಳಿದನು. ಚಾದೋಕನ ಮಗಳಾದ ಯೆರೂಷ ಎಂಬಾಕೆಯು ಇವನ ತಾಯಿ. ಇವನು ತನ್ನ ತಂದೆಯಾದ ಉಜ್ಜೀಯನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಆದರೆ ಅವನಂತೆ ಯೆಹೋವನ ಆಲಯವನ್ನು ಪ್ರವೇಶಿಸಲಿಲ್ಲ. ಪ್ರಜೆಗಳಾದರೂ ದುರಾಚಾರಿಗಳಾಗಿಯೇ ಇದ್ದರು. ಯೆಹೋವನ ಆಲಯಕ್ಕೆ ಮೇಲಣ ಹೆಬ್ಬಾಗಲನ್ನು ಇಡಿಸಿ ಓಫೇಲ್ ಗೋಡೆಯ ಹೆಚ್ಚಿನ ಭಾಗವನ್ನು ಕಟ್ಟಿಸಿದವನು ಇವನೇ. ಇದಲ್ಲದೆ ಇವನು ಯೆಹೂದ ಪರ್ವತ ಪ್ರದೇಶದಲ್ಲಿ ಪಟ್ಟಣಗಳನ್ನು, ಕಾಡುಗಳಲ್ಲಿ ದುರ್ಗಗಳನ್ನು, ಬುರುಜುಗಳನ್ನು ಕಟ್ಟಿಸಿದನು ಮತ್ತು ಅಮ್ಮೋನಿಯರ ಅರಸನೊಡನೆ ಯುದ್ಧ ಮಾಡಿ ಅವರನ್ನು ಜಯಿಸಿದನು. ಅಮ್ಮೋನಿಯರು ಆ ವರ್ಷದಲ್ಲಿ ಇವನಿಗೆ 100 ತಲಾಂತ್ ಬೆಳ್ಳಿ, 10,000 ಕೋರ್ ಗೋಧಿ, 10,000 ಕೋರ್ ಜವೆಗೋಧಿ ಇವುಗಳನ್ನು ಕೊಡಬೇಕಾಯಿತು. ಅಮ್ಮೋನಿಯರು ಅವನಿಗೆ 2ನೆಯ ಮತ್ತು 3ನೆಯ ವರ್ಷಗಳಲ್ಲಿಯೂ ಹೀಗೆಯೇ ಕೊಟ್ಟರು. ಯೋತಾಮನು ತನ್ನ ದೇವರಾದ ಯೆಹೋವನ ಚಿತ್ತಾನುಸಾರವಾಗಿ ನಡೆದುಕೊಂಡದ್ದರಿಂದ ಬಲವುಳ್ಳವನಾದನು. ಯೋತಾಮನ ಉಳಿದ ಚರಿತ್ರೆಯು, ಅವನ ಯುದ್ಧಗಳು, ಪ್ರವರ್ತನೆಗಳು ಇಸ್ರಾಯೇಲ್ಯರ ಮತ್ತು ಯೆಹೂದ್ಯರ ರಾಜಗ್ರಂಥದಲ್ಲಿ ಬರೆದಿರುತ್ತವೆ. ಅವನು ತನ್ನ 25ನೆಯ ವರ್ಷ ತುಂಬಿದ ಮೇಲೆ ಪಟ್ಟಕ್ಕೆ ಬಂದು ಯೆರೂಸಲೇಮಿನಲ್ಲಿ 16 ವರ್ಷ ಆಳಿದನು. ಅವನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ದಾವೀದ ನಗರದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಆಹಾಜನು ಅರಸನಾದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಒಟ್ಟಾಗಿ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಪೂರ್ವಕಾಲ ವೃತ್ತಾಂತ, ಸೆಕೆಂಡ್ ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 27, 27ನೇ ಅಧ್ಯಾಯ. ದೇವರ ವಾಕ್ಯವನ್ನು ನಾವು ಯಾಕೆ ಅಧ್ಯಯನ ಮಾಡಬೇಕು? ಅದಕ್ಕೆ ಕಾರಣಗಳು ಇದ್ದರೆ ಒಳ್ಳೆಯದಲ್ವ? ಅದರಲ್ಲಿ ಹಳೆ ಒಡಂಬಡಿಕೆಯನ್ನು ಯಾಕೆ ನಾವು ಅಧ್ಯಯನ ಮಾಡಬೇಕು? ದೇವರ ವಾಕ್ಯ ಅಧ್ಯಯನ ಮಾಡೋದರಿಂದ ನಮಗೇನು ಲಾಭ ಸಿಗ್ತದೆ, ಏನು ಪ್ರಯೋಜನ ಎಂಬುದಕ್ಕೆ ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಇರುವಂಥ ವಾಕ್ಯ. ನಾನು ನಿಮಗೋಸ್ಕರವಾಗಿ ಅದನ್ನು ಓದ್ತೇನೆ, ಕೇಳಿಸಿಕೊಳ್ಳಬಹುದು. ಅದರಲ್ಲಿ ಮೊದಲನೇ ಕೊರಿಂಥ 10:11 ನೆನಪಿಟ್ಕೊಳ್ಳೋದಕ್ಕೆ ಈಸಿ. ಅವರಿಗೆ ಸಂಭವಿಸಿದ, ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ದೇವಜನರಿಗೆ, ವಿಶ್ವಾಸಿಗಳಿಗೆ, ಜನರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿದೆ ಮತ್ತು ಯುಗದ ಅಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿವೆ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಹೌದು, ಬುದ್ಧಿವಾದಗಳು, ಎಚ್ಚರಿಕೆ ನಾವು ತಂದುಕೊಳ್ಳಬೇಕಂತ ನಿಜವಾಗಿ ನಡೆದಂಥ ಘಟನೆ. ದೇವರು ಆ ನಿಜ ವ್ಯಕ್ತಿಗಳ ಜೊತೆಯಲ್ಲಿ ಯಾವ ರೀತಿಯಾಗಿ ವ್ಯವಹರಿಸಿದನು ಎಂಬಂಥ ವಿಷಯಗಳು ಹಳೆ ಒಡಂಬಡಿಕೆಯಲ್ಲಿ ಸಾಕಷ್ಟು ಬರೆದಿದೆ. ಅದರಿಂದ ನಾವು ಪ್ರಯೋಜನವನ್ನು ತೆಗೆದುಕೊಳ್ಬೇಕು. 2ನೇ ಪೂರ್ವಕಾಲ ವೃತ್ತಾಂತ 27ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳೋಕೆ ಮುಂಚಿತವಾಗಿ 27ನೇ ಅಧ್ಯಾಯದಲ್ಲಿ ಇರುವಂಥ ಅರಸನಾದ ಉಜ್ಜೀಯನ ಬಗ್ಗೆ ಸ್ವಲ್ಪ ನೋಡಿಕೊಳ್ಳೋಣ. ಯಾಕಂತ ಹೇಳಿದರೆ, ಉಜ್ಜೀಯ ಅವನಿಗೆ ಇನ್ನೊಂದು ಹೆಸರಿತ್ತು, ಅಜರ್ಯ ಅಂತ ಹೇಳ್ಬಿಟ್ಟು. ಉಜ್ಜೀಯನು ಅಂದರೆ ಯೆಹೋವನ ಬಲ ಹೊಂದಿದವನಂತ ಅರ್ಥ. ಯೆಹೋವನ ಬಲವನ್ನು ಹೊಂದಿದವನು ಎಂಥ ಜೀವನ ಜೀವಿಸಬೇಕು? ಅವನು ಯೆಹೋವನ ಚಿತ್ತಾನುಸಾರವಾಗಿ ಜೀವಿಸಿದನಂತೆ.
ಯೆಹೋವನ ಚಿತ್ತಾನುಸಾರವಾಗಿ ಅವನು ಜೀವಿಸಬೇಕಾದ್ರೆ ಒಂದು ಸೀಕ್ರೆಟ್ ಇತ್ತು. ಅದೇನಂತ ಹೇಳಿದ್ರೆ, ದೇವಭಕ್ತಿಯನ್ನು ಬೋಧಿಸ್ತಿದ್ದ ಜಕರ್ಯನು ಅವನಿಗಿದ್ದನು. ಈ ಹ್ಯಾಡ್ ಎ ಮೆಂಟರ್ ಕಾಲ್ಡ್ ಜಕರಾಯ. ಜಕರ್ಯನ ಜೀವಮಾನದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದನು. ಹಿ ಫಾಲೋಡ್, ದೇವರನ್ನು ಅಂಟ್ಕೊಂಡಿದ್ದ. ಯಾಕಂದರೆ ಈ ಹ್ಯಾಡ್ ಎ ಮೆಂಟರ್, ತರಬೇತುಗಾರನ, ಆತ್ಮಿಕ ನಾಯಕನ, ಆತ್ಮಿಕ ತಂದೆ ಅವನಿಗಿದ್ದನು. ಹೀಗೆ ಅವಲಂಬಿಸಿದ್ದ, ಯಾರು ಉಜ್ಜಿಯನ್ನು ಅವಲಂಬಿಸಿದ್ದ ಕಾಲದಲ್ಲೆಲ್ಲ ದೇವರಾದ ಯೆಹೋವನು ಅವನನ್ನು ಅಭಿವೃದ್ಧಿಗೆ ತಂದನು. ಒಬ್ಬ ಆತ್ಮಿಕ ನಾಯಕನು ಇಲ್ಲವೇ ಆತ್ಮಿಕ ತಂದೆ, ಇಬ್ಬರು ಬೇರೆ, ಇಬ್ಬರು ಒಬ್ಬರೇ ಆಗಲಿಕ್ಕೂ ಸಾಧ್ಯ. ಕೆಲವರಿಗೆ ಆತ್ಮಿಕ ತಂದೆಯಾಗಿರುವಂಥವರು ಆತ್ಮಿಕ ನಾಯಕರಾಗಿರಲಿಕ್ಕಿಲ್ಲ, ಆತ್ಮಿಕ ನಾಯಕರಾಗಿರೋರು ಆತ್ಮಿಕ ತಂದೆಯಾಗಿರಲಿಕ್ಕಿಲ್ಲ. ಕೆಲವರಿಗೆ ಆತ್ಮಿಕ ತಂದೆ, ಆತ್ಮಿಕ ನಾಯಕ ಇಬ್ಬರೂ ಕೂಡ ಒಬ್ಬರೇ ಆಗಿರುವಂಥ ಸಾಧ್ಯತೆ ಕೂಡ ಇದೆ. ಇದರ ಬಗ್ಗೆ ಸಾಕಷ್ಟು ವಿಷಯಗಳು, 90 ವಿಷಯಗಳು ಹೊಸ ಒಡಂಬಡಿಕೆಯಲ್ಲಿ ಮೊನ್ನೆ ಇರುವಂಥದ್ದನ್ನು ನಾನು ಗಮನಿಸಿದೆ. ಅದನ್ನು ಬರೆದುಕೊಂಡು 90 ವಿಷಯಗಳು ಆತ್ಮಿಕ ಮಗು, ಆತ್ಮಿಕ ನಾಯಕ, ಆತ್ಮಿಕ ತಂದೆ, ಇವರಲ್ಲಿರ್ತಕ್ಕಂಥ ವ್ಯವಹಾರಗಳು, ಯೋಗ್ಯತೆಗಳು. ಅದಕ್ಕೆ ನಾನು ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಕೂಡ ಇಂಥ ವಿಷಯಗಳು ಇರುವಂಥದ್ದನ್ನು ನೋಡುವಾಗ ಭಾಳ ಸಂತೋಷವಾಗ್ತದೆ. ಹೌದು, ಯಾವ ರೀತಿಯಾಗಿ ಎಲಿಷನು ತನ್ನ ಪಾಡಿಗೆ ತನ್ನ ಕೆಲಸ ಮಾಡಿಕೊಂಡಿದ್ದಾಗ ಎಲಿಯನು ಬಂದು ಅವನ ಮೇಲೆ ತನ್ನ ಕಂಬಳಿಯನ್ನು ಹಾಕಿ, ಅಂದರೆ ಅದು ಒಂದು ಗುರುತಾಗಿ, ಚಿಹ್ನೆಯಾಗಿ, ಒಂದು ಗುರುತಾಗಿ, ಒಂದು ಆಹ್ವಾನವಾಗಿ, ಭವಿಷ್ಯವನ್ನು ತಿಳಿಸುವಂಥದ್ದಾಗಿ ಮಾಡಿದಾಗ ಅವನು ತಂದೆ ತಾಯಿಗಳನ್ನು ಬಿಟ್ಟು ಎಲಿಯನನ್ನು ಹಿಂಬಾಲಿಸ್ತಾನೆ. ದೊಡ್ಡ ಔತಣ ಮಾಡಿ ಅವನು ದುಃಖ ಪಟ್ಕೊಳ್ಳಲಿಲ್ಲ. ಬಹುಶಃ ಅವನು ಪ್ರೇಯರ್ ಮಾಡ್ತಾ ಇದ್ದನೇನೋ, ದೇವರೇ ನನ್ನನ್ನು ಯಾವಾಗ ಸೇವೆಗೆ ಕರಿತಿ, ದೇವರೇ ನಾನು ನಿನಗೋಸ್ಕರವಾಗಿ ಏನು ಮಾಡಲಿ, ದೇವರೇ ನಾನು ಈ ಒಂದು ಇಹಲೋಕದ ಕೆಲಸನೇ ಮಾಡಿಕೊಂಡಿರಬೇಕಾ, ಉಳುವಂಥ ಕೆಲಸವನ್ನು, ಹೊಲದ ಕೆಲಸವನ್ನು ಮಾಡ್ತೀನಿ ನಾನು, ಸಂತೋಷ. ಆದರೆ ನಿನ್ನ ಭಕ್ತನಾಗಿ ನಾನು ಯಾವಾಗ, ನಿನ್ನ ಸೇವಕನಾಗಿ ಆಗುವಂಥದ್ದು ಯಾವಾಗ ಎಂಬುದಾಗಿರುವಾಗ ಅದಕ್ಕೆ ಪ್ರಾರ್ಥನೆಗೆ ಉತ್ತರ ಸಿಕ್ತು. ಕಡೆಗೆ ಉತ್ತರ ಅಲ್ಲ, ಗುರುಗಿಂತಲೂ 2 ಆತ್ಮವನ್ನು ಹೊಂದಿದವನಾಗಿ ಅವನು ಮುಂದುವರಿತಾನೆ. ಇಲ್ಲಿ ಕೂಡ ಜಕರ್ಯನೆಂಬ ಒಬ್ಬ ಆತ್ಮಿಕ ನಾಯಕ ಅಂತ ಹೇಳ್ತೀನಿ ಸದ್ಯಕ್ಕೆ, ಅಥವಾ ಆತ್ಮಿಕ ತಂದೆ ಅಂತ ಕೂಡ ಹೇಳ್ಬೋದು. ಆದರೆ ನಾಯಕನಾಗಿ ಹೇಳೋದು ಸುರಕ್ಷಿತ. ಅವನಿಗೆ ಉಜ್ಜೇನಿಗಿದ್ದನು. ಇವನ ಜೀವಮಾನದಲ್ಲಿ ಅವನು ದೇವರನ್ನು ಹಿಂಬಾಲಿಸ್ತಾ ಇದ್ದನು. ಆಮೇಲೆ ಏನಾಯಿತು ಅಂತ ನೋಡುವಾಗ, ಆನಂತರ ಅವನು ದೇವರ ಆಲಯದಲ್ಲಿ ಹೋಗಿ, ಯಾಜಕರು ಮಾತ್ರ ಅರ್ಪಿಸ್ತಕ್ಕಂಥ ಧೂಪವನ್ನು, ರಾಜನಾಗಿರುವಂಥವರು ಯಾಜಕರಾಗಿರಲಿಕ್ಕೆ ಸಾಧ್ಯವಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಯಾಜಕರಾಗಿರುವಂಥವರು ರಾಜರಾಗಿರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸ್ವಲ್ಪ ಮುಂಚೆ ನಾವು ನೋಡಿದ್ವಲ್ಲ, ಯೆಹೋಯಾದನು, ಅವನು ಸ್ವಲ್ಪ ಮಟ್ಟಿಗೆ ಯಾಜಕನಾಗಿದ್ದು ಸ್ವಲ್ಪ ಮಟ್ಟಿಗೆ ಆಡಳಿತಗಾರನಾಗಿರ್ತಾನೆ, ರಾಜನಾಗಿರೋದಿಲ್ಲ. ಯಾಕಂದರೆ ಅದು ಸಾಧ್ಯವಿಲ್ಲ. ಟೆಕ್ನಿಕಲ್ ಆಗಿ, ತಾಂತ್ರಿಕವಾಗಿ ಅದು ಖಂಡಿತವಾಗಿ ಸಾಧ್ಯ ಇಲ್ಲ. ಅದು ದೇವ್ರ ಚಿತ್ತ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಇದೇ ರೀತಿಯಾಗಿ ಒಬ್ಬ ವ್ಯಕ್ತಿ ಸೌಲನು ಆ ರೀತಿಯಾಗಿ ಸಮುವೇಲನಿಗೋಸ್ಕರ ಕಾಯ್ತಾ ಇದ್ದ. ಸಮುವೇಲ್ ಬರಲಿಲ್ಲ. ಇವನೇ ಯಜ್ಞವನ್ನು ಹೋಮ ಬಿಡ್ತಾನೆ. ಹೌದು, ಅದರಿಂದ ಅವನು ರಾಜ್ಯವನ್ನೇ ಕಳ್ಕೊಳ್ಬೇಕಾಯ್ತು. ಯಾಕಂದರೆ ದೇವರು ಹೇಳಿದಂಥ ಒಂದು ಮಾತು, ಅಮಾಲೇಕ್ಯರನ್ನು ಸಂಹರಿಸು ಅಂತ ಹೇಳ್ಬಿಟ್ಟು, ಅಂದರೆ ಅವರನ್ನು ಉಳಿಸ್ಕೊಳ್ತಾನೆ, ಕುರಿಗಳನ್ನು ಉಳಿಸ್ಕೊಳ್ತಾನೆ. ದೇವ್ರ ಮಾತು ಕೇಳಲಿಲ್ಲ. ಆಲ್ಮೋಸ್ಟ್ 90% ದೇವ್ರ ಮಾತು ಕೇಳಿದ, ಅಥವಾ 10% ಅವನು ಕೇಳಲಿಲ್ಲ ಅಂತ ಹೇಳ್ಬೋದು. ಕೇಳದಿದ್ರು ಅದಕ್ಕಾಗಿ ರಾಜ್ಯನೇ ಕಳ್ಕೋಬೇಕಾಯ್ತು. ಇಲ್ಲಿ ಏನಾಯಿತು, ಇವನು ಕೂಡ
ಆ ಉಜ್ಜಿಯನು ಕೂಡ ಜಕರ್ಯನು ಎಲ್ಲಿದ್ದನೋ ಗೊತ್ತಿಲ್ಲ, ಅಥವಾ ಅಲ್ಲಿ ಅವನು ಮೃತಪಟ್ಟಿದ್ದನಂತ ಕಾಣ್ತದೆ. ಆದರೂ ಇವನು ದೇವರ ಆಲಯಕ್ಕೆ ಬಂದಿದ್ದಾಗ ಪವಿತ್ರ ಆಲಯವನ್ನು ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು 80 ಜನರು ಎಷ್ಟು ಧೈರ್ಯದಿಂದ ರಾಜನನ್ನು ಗದರಿಸಿ ಹೊರಗೆ ಹೋಗು ಅಂತ ಹೇಳಿದಾಗ, ಯಾಜಕರು ಪ್ರತಿಷ್ಠಿತರಾಗಿದ್ದಾರೆ, ಅವ್ರು ಮಾತ್ರ ಈ ಕೆಲಸ ಮಾಡಬೇಕಂತ ಹೇಳಿದಾಗ ಅವನು ಕೋಪ ಮಾಡ್ಕೊಳ್ತಾನೆ. ಧೂಪಾರತಿಗಳನ್ನು ಹಾಕಬೇಕಂತ ಕೈಯಲ್ಲಿ ಧೂಪಾರತಿಯನ್ನು ಹಿಡಿದಿದ್ದ ಉಜ್ಜಿಯನಿಗೆ ಭಾಳ ಕೋಪ ಬಂತು. ಕೋಪ ಬಂದಾಗ ಏನಾಯಿತು, ಅವನು ಧೂಪವೇದಿಯ ಬಳಿಯಲ್ಲಿ ನಿಂತು ಯಾಜಕರೊಡನೆ ಸಿಟ್ಟಿನಿಂದ ಮಾತನಾಡ್ತಿರುವಾಗಲೇ ದೇವರ ಒಂದು ಶಿಕ್ಷೆ ಅವನ ಹಣೆಯ ಮೇಲೆ ಕುಷ್ಠ ಹುಟ್ಟಿತು, ಕಾಣಿಸ್ಕೊಂಡ್ಬಿಡ್ತು. ಮಹಾಯಾಜಕನಾದ ಅಜೇರ್ಯನು ಮತ್ತು ಎಲ್ಲ 80 ಯಾಜಕರು ಅವನನ್ನು ನೋಡಿದಾಗ ಅವನ ಹಣೆಯಲ್ಲಿ ಕುಷ್ಠ. ಆದ ಕಾರಣ ಅವನನ್ನು ಶೀಘ್ರವಾಗಿ ಅಲ್ಲಿಂದ ಹೊರಡಿಸಿಬಿಟ್ರು. ಯೆಹೋವನು ತನ್ನನ್ನು ಬಾಧಿಸಿದ್ದಾನೆಂದು ಅವನಿಗೆ ತಿಳಿದದರಿಂದ ಅವನು ಶೀಘ್ರವಾಗಿ ಹೊರಗೆ ಹೋದನು. ಜೀವಮಾನವೆಲ್ಲ ಯೆಹೋವನ ಆಲಯಕ್ಕೆ ಬಾರದಂತೆ ಬಹಿಷ್ಕೃತನಾದನು. ಇನ್ನೊಂದು ಸಾರಿ ಓದ್ತೇನೆ. ಯೆಹೋವನ ಆಲಯಕ್ಕೆ ಬಾರದಂತೆ ಅರಸನಾದ ಉಜ್ಜಿಯನು ಬಹಿಷ್ಕೃತನಾದನು, ಹೊರಗೆ ಹಾಕಲ್ಪಟ್ಟನು, ಎಕ್ಸ್ಕಮ್ಯುನಿಕೇಟ್ ಆದನು. ಪ್ರತ್ಯೇಕವಾದ ಮನೆಯಲ್ಲಿ ವಾಸ ಮಾಡ್ತಾನೆ. ಅವನ ಮಗನಾದಂಥ ಯೋತಾಮನು ಆಳಿಕೆಯನ್ನು ನೋಡ್ಕೊಳ್ತಾನೆ, ಯೆಹೂದದ ಆಳಿಕೆ. ಯೋಥಾಮ್ ಅಂದರೆ 2ನೇ ಪೂರ್ವಕಾಲ ವೃತ್ತಾಂತ 27ನೇ ಅಧ್ಯಾಯ, ಭಾಳ ಚಿಕ್ಕ ಒಂದು ಅಧ್ಯಾಯ, ಬರೀ 9 ವಚನಗಳಿದೆ. ಅದರಲ್ಲಿ ನಾವು ಈ ಯೋತಾಮನ ಹೆಸರಿನ ಅರ್ಥ ನಾವು ನೋಡಿಕೊಳ್ಳಿದ್ರೆ, ಜೆಹೋವಾ ಈಸ್ ಪರ್ಫೆಕ್ಟ್, ಯೆಹೋವನು ಪರಿಪೂರ್ಣನು ಎಂಬ ಹೆಸರಿನ ಅರ್ಥ ಇರುವಂಥ ವ್ಯಕ್ತಿ ಈ ಯೋತಾಮನು. ಯೆಹೋವನು ಬಲ ಕೊಡುವವನು, ಯೆಹೋವನ ಬಲವನ್ನು ಹೊಂದಿದ್ದೇನೆ ಉಜ್ಜಿಯನು ಎಂಬಂಥ ಆ ಹೆಸರನ್ನು ಹೊಂದಿದಂಥವನು ಮಗನಿಗೆ ಬರೇ ಬಾಲ ಅಲ್ಲ, ಅದು ಪೂರ್ಣವಾದ ಬಾಲ, ಯೋಥಾಮ್ ಅಂತ ಹೇಳ್ಬಿಟ್ಟು ಹೆಸರು ಕೊಟ್ಟಿರ್ತಾನೆ. ಯೋಥಾಮನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದನು. ಈಗಾಗಲೇ ಅವನು ರಾಜನ ಕೆಲಸ ಅಂದರೆ ತಂದೆಯ ಕೆಲಸ ಅಂದರೆ ಉಜ್ಜಿಯನ ಕೆಲಸ ಅವನು ರಾಜನಾಗೋದು ಪಟ್ಟಕ್ಕೆ ಬರೋದಕ್ಕೆ ಮುಂಚಿತವಾಗಿಯೇ ಮಾಡ್ತಾ ಇದ್ದ. ಯಾಕಂದರೆ ಪ್ರತ್ಯೇಕವಾದ ಮನೆಯಲ್ಲಿ ಕುಷ್ಠರೋಗಿ ತನ್ನ ತಂದೆ ಇದ್ದದರಿಂದ ಇವನು ಆ ಜವಾಬ್ದಾರಿಕೆ ತಗೊಂಡು ಮುಂದುವರಿಸ್ತಾ ಇದ್ದಾನೆ. ಅವನು ಯೆರೂಸಲೇಮಿನಲ್ಲಿ 16 ವರ್ಷ ಆಳಿದನು. ಆದರೆ ವಿಚಿತ್ರವಾದಂಥ ಒಂದು ಮಾತು ಅವನ ಬಗ್ಗೆ ಇದೆ. ಏನಂದರೆ, ಇವನು ತನ್ನ ತಂದೆಯಾದ ಉಜ್ಜಿಯನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು, ಆದರೆ ಅವನಂತೆ ಯೆಹೋವನ ಆಲಯವನ್ನು ಪ್ರವೇಶಿಸಲಿಲ್ಲ. 2ನೇ ವಚನ. ಇದನ್ನು 2 ರೀತಿಯಿಂದ ಅರ್ಥ ಮಾಡ್ಕೋಬೋದು. ಒಂದು, ಅವನಂತೆ ಎಂಬುದು ಕನ್ನಡ ಬೈಬಲ್ನಲ್ಲಿ ಬ್ರ್ಯಾಕೆಟ್ನಲ್ಲಿ ಹಾಕಿದ್ದಾರೆ, ಅದು ಒರಿಜಿನಲ್ನಲ್ಲಿ ಇಲ್ಲ. ಆದರೆ ಯೆಹೋವನ ಆಲಯವನ್ನು ಪ್ರವೇಶಿಸಲಿಲ್ಲ ಎಂಬುದಾಗಿದೆ ಒರಿಜಿನಲ್ನಲ್ಲಿ. ಹಾಗಾದರೆ ಅದನ್ನು ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬಹುದು ಎಂಬುದಾಗಿ ಹೇಳಿದರೆ, ಒಂದು ವೇಳೆ ಆ ಭಯ ಇತ್ತೇನೋ, ಆಲಯದಲ್ಲಿ ತಂದೆ ಹೋಗಿದ್ದರಿಂದ ಈ ರೀತಿಯಾಗಿ ಆಯ್ತಲ್ಲ ಅಂತ ಹೇಳ್ಬಿಟ್ಟು, ಕುಷ್ಠರೋಗಿ ಆಗಿಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಒಂದು ರೀತಿಯ ಹೆದರಿಕೆಯಾಗಿ ಅವನು ಹೋಗಲಿಲ್ಲ. ಅಥವಾ ನಾನು ಕೂಡ ತಂದೆಯ ಪ್ರಕಾರ ತಂದೆಯಂತೆ ಹೋಗಿ ತಪ್ಪು ಮಾಡಬಾರ್ದು ಎಂಬುದಾಗಿ ಅವನು ಹೋಗಲಿಲ್ವೇನೋ. ಅವನಂತೆ ಹೋಗಲಿಲ್ಲ ಅಂದರೆ ಇನ್ನೊಂದು ಅರ್ಥ ಏನಂತ ಹೇಳಿದರೆ, ಅವನಂತೆ ಧೂಪ ಹಾಕ್ಲಿಕ್ಕೆ ಹೋಗಲಿಲ್ಲ, ಆಲಯಕ್ಕೆ ಹೋಗ್ತಿದ್ದ, ಆದರೆ ಅವನಂತೆ ಅಂದರೆ ಅರಸನು ಯಾಜಕನಂತ ಅವನು ಹೋಗಲಿಲ್ಲ. ಅರಸನಾಗಿರುವ ಯೋತಾಮನು ಯಾಜಕನಂತೆ ಹೋಗಲಿಲ್ಲ ಎಂಬ ಅರ್ಥ ಕೂಡ ಕೊಡ್ತದೆ. ಸರಿ, ಯೆಹೋವನ ಆಲಯಕ್ಕೆ ಮೇಲನ ಒಂದು ಹೆಬ್ಬಾಗಲನ್ನು ಇಡಿಸಿ ಓಫೇಲ್ ಗೋಡೆಯ ಹೆಚ್ಚಿನ ಭಾಗವನ್ನು ಕಟ್ಟಿಸಿದವನು ಇವನೇ. ಹಾಗಾದರೆ ಒಂದು ಆಲಯ
ಕಟ್ಟಿದಂಥ ವ್ಯಕ್ತಿ ಸೊಲೊಮೋನನು. ಆದರೆ ಅದಕ್ಕೆ ಈಗ ಆಲಯಕ್ಕೆ ಮೇಲನ, ಯೆಹೋವನ ಆಲಯಕ್ಕೆ ಮೇಲನ ಹೆಬ್ಬಾಗಲನ್ನು ಇವನು ಬಂದು ಕಟ್ತಾನ್ರಿ. ಆದ ಕಾರಣ ಇದರಿಂದ ಇವನಿಗೆ ಒಂದು ಹೆಸರು ಹಳೆ ಒಡಂಬಡಿಕೆಯಲ್ಲಿ ಬಂದಿದೆ. ಅದನ್ನು 2ನೇ ಅರಸುಗಳ ಗ್ರಂಥದಲ್ಲಿ ಕೂಡ ಇದೆ. 2ನೇ ಪೂರ್ವಕಾಲ ವೃತ್ತಾಂತ 27ರಲ್ಲಿ ಇರುವಂಥ ಮಾತು, 2ನೇ ಅರಸುಗಳ ಗ್ರಂಥ 15:35ರಲ್ಲಿ ಯೆಹೋವನ ಆಲಯಕ್ಕೆ ಮೇಲಣ ಹೆಬ್ಬಾಗಲನ್ನು ಇಡಿಸಿದವನು ಇವನೇ ಎಂಬುದಾಗಿ. ಹಾಗಾದರೆ ದೇವರಿಗೋಸ್ಕರವಾಗಿ, ದೇವರ ಆಲಯಕ್ಕೋಸ್ಕರವಾಗಿ ಏನಾದರೂ ಒಬ್ಬ ವ್ಯಕ್ತಿ ಮಾಡಿದರೆ ಅದು ಯಾವ ರೀತಿಯಾಗಿ ಲಿಖಿತ ರೂಪದಲ್ಲಿ ಇದನ್ನು ಅವನು ಮಾಡಿ 3000 ವರ್ಷಗಳಾಯಿತು. 3000 ವರ್ಷಗಳಾದರೂ ಕೂಡ ಅದರಿಂದ ನಾವು ಪಾಠ ಕಲಿತೇವೆ. ಮತ್ತು ದೇವರು ತನ್ನ ಪುಸ್ತಕದಲ್ಲಿ ಅದನ್ನೆಲ್ಲ ಬರೆದಿಟ್ಟಿದ್ದಾನೆ. ಯಾವುದೋ ಒಬ್ಬ ಮನುಷ್ಯನು ಅವನು ಅಂಥ ಒಂದು ಮಹಾಭಕ್ತನಾಗಿ ಇಲ್ಲದಿದ್ದರೂ ಪರವಾಗಿಲ್ಲ, ದೇವರಿಗಾಗಿ ಅವನು ಮಾಡಿದ್ನಲ್ವಾ. ಈ ಯೋತಾಮನು ಉಜ್ಜೀಯನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಆದರೆ ಅವನ ಪ್ರಜೆಗಳಾದರೂ ದುರಾಚಾರಿಗಳಾಗಿಯೇ ಇದ್ದರು. ಇದು ಕೂಡ ಭಾಳ ವಿಷಾದಕರವಾದಂಥ ಒಂದು ಸಂಗತಿ. ಲೀಡ್ರ್ ಚೆನ್ನಾಗಿರ್ತಾರೆ, ಆದರೆ ಜನರು ಚೆನ್ನಾಗಿರೋದಿಲ್ಲ. ಲೀಡ್ರ್ ಚೆನ್ನಾಗಿರಲ್ಲ, ಆದರೆ ಜನರು ಚೆನ್ನಾಗಿ ಇರ್ತಾರೆ. ಪ್ರಜೆಗಳು, ಲೀಡ್ರು ಚೆನ್ನಾಗಿರ್ತಾರೆ, ಪ್ರಜೆಗಳು ಚೆನ್ನಾಗಿರ್ತಾರೆ. ಅಥವಾ ಲೀಡ್ರು ಚೆನ್ನಾಗಿರಲ್ಲ, ಪ್ರಜೆಗಳು ಚೆನ್ನಾಗಿರಲ್ಲ. ಈ ರೀತಿಯಾದಂಥ ಒಂದು ಘಟನೆಯನ್ನು ನಾವು ಸಮುವೇಲನ ಗ್ರಂಥದಲ್ಲಿ, ಅರಸುಗಳ ಗ್ರಂಥದಲ್ಲಿ, ಪೂರ್ವಕಾಲ ವೃತ್ತಾಂತದ ಗ್ರಂಥದಲ್ಲಿ ಬರುವಂಥದ್ದಾಗಿ ನೋಡಿಕೊಳ್ತಿದ್ದೇವೆ. ನಾನು 1 ಕೊರಿಂಥ 10ರಲ್ಲಿ ಓದಿದ ಹಾಗೆ ಇವೆಲ್ಲ ನಮಗೆ ಬುದ್ಧಿವಾದವುಗಳಾಗಿ ನಮಗೆ ದೇವರಾತ್ಮನು ಬರೆದಿಟ್ಟಿದ್ದಾನೆ. ಈ ಯೋತಾಮನ ಕಾಲದಲ್ಲಿ ಯೆಹೋವನು ಅರಾಮ್ಯರ ಅರಸನಾದ ರೆಚೀನನನ್ನು ಪ್ಲಸ್ ರೆಮಾಲ್ಯನ ಮಗನಾದ ಪೆಕಹನನ್ನು ಯೆಹೂದ್ಯರಿಗೆ ವಿರುದ್ಧವಾಗಿ ಕಳುಹಿಸತೊಡಗಿದನು. ಯಾಕೆ ದೇವರು ಕಳಿಸಿದನು? ಯಾಕಂತ ಹೇಳಿದ್ರೆ, ಯೆಹೂದ್ಯರಾದಂಥ ಇವರು, ದೇವರ ಪ್ರಜೆಗಳಾದಂಥ ಇವರು ದುರಾಚಾರಿಗಳಾಗಿ ನಡ್ಕೊಂಡ್ರು. ಯೋತಾಮನು ತನ್ನ ದೇವರಾದ ಯೆಹೋವನ ಚಿತ್ತಾನುಸಾರವಾಗಿ 2ನೇ ಪೂರ್ವಕಾಲ ವೃತ್ತಾಂತ 27 ಮತ್ತು 6ರಲ್ಲಿ ಯೋತಾಮನು ತನ್ನ ದೇವರಾದ ಯೆಹೋವನ ಚಿತ್ತಾನುಸಾರವಾಗಿ ನಡೆದುಕೊಂಡದ್ರಿಂದ ಬಲವುಳ್ಳವನಾದನು. ಮತ್ತೆ ರಿಪೀಟ್ ಆಗಿದೆ. ಒಬ್ಬ ವ್ಯಕ್ತಿಯ ಬಗ್ಗೆ ಆ ರೀತಿಯಾಗಿ ಶಾರ್ಟಾಗಿ ಬರೀ 9 ವಚನ ಅಷ್ಟೇ ಇರುವಂಥದ್ದು, ಆದರೂ ಕೂಡ ಅವನ ವಿಷಯದಲ್ಲಿ ಒಳ್ಳೆ ಮಾತನ್ನು ಪವಿತ್ರಾತ್ಮನು ಬರೆದಿದ್ದಾನೆ. ಯೋತಾಮನು ಅಂದರೆ ಯೆಹೋವನಿಂದ ಪರಿಪೂರ್ಣಗೊಳಿಸಲ್ಪಟ್ಟಂಥವನು, ದೇವ್ರ ಚಿತ್ತ ಮಾಡಿದ್ದರಿಂದ. 2ನೇ ಪೂರ್ವಕಾಲ ವೃತ್ತಾಂತ 27ನೇ ಅಧ್ಯಾಯವನ್ನು ಅಧ್ಯಯನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 27. Jotham was 25 years old when he began to reign, and he reigned 16 years in Jerusalem. His mother's name also was Jerusha, the daughter of Zadok. And he did that which was right in the sight of the Lord, according to all that his father Uzziah did, howbeit he entered not into the temple of the Lord, and the people did yet corruptly. He built the high gate of the house of the Lord, and on the wall of Ophel he built much. Moreover, he built cities in the mountains of Judah, and in the forest he built castles and towers. He fought also with the king of the Ammonites, and prevailed against them. And the children of Ammon gave him the same year 100 talents of silver, and 10,000 measures of wheat, and 10,000 of barley. So much did the children of Ammon pay unto him, both the 2nd year and the 3rd. So Jotham became mighty, because he prepared his ways before the Lord his God.
Now the rest of the acts of Jotham, and all his wars and his ways, lo, they are written in the book of the kings of Israel and Judah. He was 25 years old when he began to reign, and reigned 16 years in Jerusalem. And Jotham slept with his fathers, and they buried him in the city of David, and Ahaz his son reigned in his stead.